ಅವ್ರಿಗೆಲ್ಲ ಹೇಳ್ತಾರೆ, ಇರೋರಿಗೆಲ್ಲ ದೊಡ್ಡವ್ರಿಗೆ ಹೇಳ್ತಾರೆ, ನೋಡಿ ಈ ತರ ಇವನು ನನ್ನ ಅನುಭವ ಮಾಡ್ಬೇಕು ಅಂತೆಲ್ಲ, ನಾನು ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಗಂಡನ ಸಾಯಿಸ್ಬಿಟ್ಟ, ನೋಡಿ ಅವ್ನ ಬ್ಯಾಗಲ್ಲಿ ಕತ್ತಿ ಇದೆ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ಬಿಟ್ರು. ಇವನ್ ಮೇಲೆ ಆರೋಪ ಮಾಡ್ಬಿಟ್ಟು ಇವನ್ ಪಾಪ ಇವನ್ಗೆ ಇವನ್ಗೇನು ಮತ್ತೆ ಮಲ್ಕೊಂಡಿದ್ದಾನೆ, ಇವನ್ಗೇನು ಗೊತ್ತಾಗ್ಲಿಲ್ಲ. ಆಮೇಲೆ ಬ್ಯಾಗ್ ನೋಡಿದ್ರೆ ಕತ್ತಿ ಇದೆ, ಅವನಿಗೆ ಗೊತ್ತಿಲ್ಲ ನನ್ನ ಬ್ಯಾಗಲ್ಲಿ ಹೆಂಗಪ್ಪ ಕತ್ತಿ. ಅಲ್ಲಿ ನೋಡಿದ್ರೆ ವೇದ ಪುಸ್ತಕಗಳು ಇದೆ, ಕತ್ತಿನೂ ಇದೆ. ಎಲ್ರು ಬೈತಾ ಇದಾರೆ ಅವನ್ನ, ಏನೋ ನೀನು ನೋಡಕ್ಕೆ ಬ್ರಹ್ಮಚಾರಿ ಅಂತ್ಯಾ, ಸ್ವಾಮೀಜಿ ಅಂತ್ಯಾ, ನೋಡಿದ್ರೆ ಇದು ಖಡ್ಗ ಕತ್ತಿ ಇಟ್ಕೊಂಡು ಅವ್ನ ಗಂಡನ್ನ ಸಾಯಿಸ್ಬಿಟ್ಟಿದ್ಯಾ, ಅವಳನ್ನ ಅನುಭವಿಸ್ಬೇಕು ಅಂತೇಳಿ ಈ ತರ ಎಲ್ಲ ಮಾಡ್ಬೋದಾ, ಅದು ಇದು ಅಂತೇಳಿ ಪಂಚಾಯತ್ ಮಾಡ್ತಾರೆ. ಅವಾಗ ಪಂಚಾಯತ್ ಅಲ್ವಾಗಲ್ಲ, ಪಂಚಾಯತ್ ಎಲ್ಲ ಹೋಗಿ ನಿಲ್ಲಿಸ್ಬಿಡ್ತಾರೆ. ಪಂಚಾಯತ್ ನಿಲ್ಲಿಸ್ಬಿಟ್ರೆ ಎಲ್ಲ ವಾದ ಪ್ರತಿವಾದ ಆಗುತ್ತೆ. ಇವ್ನು ಹೇಳ್ತಾನೆ ನನಗೇನು ಗೊತ್ತಿಲ್ಲ, ಈ ತರ ಇವ್ರು ಮಾಡಿದ್ರು, ಈ ತರ ಹೇಳಿದ್ರು, ನಾನು ಆಗಲ್ಲ ಅಂತ ಹೇಳಿದೆ ಅಂತ ಅವ್ರಿಗೆ ಏನೋ ಇದರಿಂದ ನನ್ನ ಮೇಲೆ ಆರೋಪ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವನು ಈ ಬ್ರಹ್ಮಚಾರಿ ಹೇಳುವಾಗ ಪಂಚಾಯತಿಯಲ್ಲಿ ಹೇಳುವಾಗ ಪಂಚಾಯತಿಯವರು ಒಪ್ಪಲ್ಲ. ಯಾಕಂದ್ರೆ ಹೆಂಗ್ಸ್ ಹೇಳೋದು ಸ್ವಲ್ಪ ಸತ್ಯ ಇರುತ್ತೆ, ಆ ಕಾಲದಲ್ಲಿ ಸತ್ಯ ಇರುತ್ತೆ ಅಂತ ಹೇಳಿ ಎಲ್ಲ ಒಂದು ನಂಬಿಕೆ. ಸರಿ, ನೀನು ಈ ಮಾಡಿರೋ ತಪ್ಪಿಗೆ ನೀನ್ ಏನ್ ಮಾಡ್ತಾರೆ, ಈ ಕೈನ ಯಾವ ಕೈಯಿಂದ ನೀನು ಅವ್ರನ್ನ ಸಾಯಿಸಿದೋ ಅದೇ ಕೈನ ನಾವು ಕತ್ತರಿಸ್ಬಿಡ್ತೀರಿ ಅಂತ ಹೇಳಿ ಇವನು ಎಷ್ಟೋ ಕೇಳ್ಕೊತಾನೆ, ಭಗವಂತನ ಪ್ರಾರ್ಥನೆ ಮಾಡ್ತಾನೆ. ಏನ್ ಮಾಡಿದ್ರೇನು ಅವ್ರು ಒಪ್ಲಿಲ್ಲ. ಸರಿ, ಆ ಬಲಗೈನ ಕತ್ತರಿಸ್ಬಿಡ್ತಾರೆ. ಇವನು ಸರಿ ಕತ್ತರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಎಲ್ಲ ಪಂಚಾಯತ್ ಎಲ್ಲ ಮುಗೀತು, ಇನ್ನು ಹೊರಟ ಹೋಗ್ತಾ 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 ಒಂದು ದೇವಸ್ಥಾನದಲ್ಲಿ ಕೂತ್ಕೊಂಡು ಭಗವಂತನ ಹತ್ರ ಹತ್ಕೊಂಡು ಕೇಳ್ಕೊಂತಾನೆ, ಸ್ವಾಮಿ ನಾನು ಏನ್ ತಪ್ಪು ಮಾಡಿದ್ದೀನಿ, ನಾನು ಏನ್ ಕರ್ಮ ಮಾಡಿದ್ದೀನಿ, ಯಾಕೆ ನನಗೆ ಈ ಒಂದು ಶಿಕ್ಷೆ ಕೊಟ್ಟಿದ್ಯಾ, ಅದನ್ನ ನನಗೆ ದಯವಿಟ್ಟು ಹೇಳು. ನನಗೆ ಶಿಕ್ಷೆ ನಾನು ಅನುಭವಿಸ್ತೀನಿ ಬೇಕಾದ್ರೆ, ನನಗೇನು ತೊಂದರೆ ಇಲ್ಲ, ಬಟ್ ನನಗೆ ಇದಕ್ಕೆ ಕಾರಣ ಏನು, ನಾನು ಮಾಡಿದ ತಪ್ಪು ಅಂತ ಏನು ನನಗೇನು ಅರ್ಥನೇ ಆಗ್ತಾ ಇಲ್ಲ. ಎಷ್ಟೋ ನಾನು ಯೋಚನೆ ಮಾಡ್ತಾ ಇದ್ದೀನಿ ಇದನ್ನ ಪರಿಶೀಲನೆ ಮಾಡೋದಕ್ಕೆ. ಏನೊಂದು ಈ ನಿರ್ಣಯ ನೀನು ಯಾಕೆ ತಗೊಂಡಿದ್ಯಾ ಅಂತ ಕೇಳುವಾಗ, ಆಗ ಅವನಿಗೆ ರಾತ್ರಿ ಮಲ್ಕೊಳ್ಳುವಾಗ ಭಗವಂತ ಕನಸಲ್ಲಿ ಬಂದು ಹೇಳ್ತಾನೆ ಅವ್ರಿಗೆ, ನೋಡಪ್ಪ ನೀನು ಈ ಜನ್ಮದಲ್ಲಿ ಶುದ್ಧ ಭಕ್ತ, ಶುದ್ಧ ಬ್ರಹ್ಮಚಾರಿ, ನೈಷ್ಠಿಕ ಬ್ರಹ್ಮಚಾರಿ. ಆದ್ರೆ ನೀನು ಹಿಂದಿನ ಜನ್ಮದಲ್ಲಿ ನೀನು ಏನ್ ಮಾಡಿದ್ಯಾ ಅಂದ್ರೆ, ಒಂದ್ಸಲ ನೀನು ಇದೇ ತರ ಬ್ರಹ್ಮಚಾರಿಯಾಗೇ ಇದ್ದೆ. ಆ ಬ್ರಹ್ಮಚಾರಿಯಾಗಿರುವಾಗ ಬ್ರಾಹ್ಮಣನಾಗಿದ್ದೆ ನೀನು ಏನೋ ಭಗವಂತನ ಇದು ಭಕ್ತಿ ಸೇವೆ ಮಾಡ್ಕೊಂಡಿರುವಾಗ ದೇವಸ್ಥಾನದ ಹತ್ರ ಒಬ್ಬ ಕಸಾಬ್ಕಾರ ಏನ್ ಮಾಡ್ದ, ಒಂದು ಹಸುನ ಅಟ್ಟಿಸ್ಕೊಂಡು ಬಂದ. ಹಸುನ ಅಟ್ಟಿಸ್ಕೊಂಡು ಬಂದು ಹಸು ಏನಾಯ್ತು, ಸ್ವಲ್ಪ ಬೇಗ ಓಡೋಗಿ ಬೇರೆ ಕಡೆ ಹೊಟ್ಟೋಯ್ತು. ಇವನಿಗೆ ಸಿಕ್ಲಿಲ್ಲ ಕಸಾಬ್ಕಾರನಿಗೆ. ಅವ್ನಿಗೆ ಏನ್ ಹೇಳ್ತೀರಿ, ಕಸಾಯಿಕಾರನಿಗೆ ನೀವು ಅಲ್ಲ, ಈ ಮಾಂಸ ಇದು ಕಸಾಬ್ಕಾರ ಅಂತ ಹೇಳ್ತಾನೆ. ಅವನು ಬಂದು ನಿನ್ನ ಪ್ರಶ್ನಿಸಿದ, ನೋಡಪ್ಪ ಈ ಕಡೆ ಏನು ಹಸು ಹೋಯ್ತಾ ಅಂತ ಕೇಳ್ದ. ಅವನು ನೀನೇನ್ ಹೇಳಿದೆ, ನೀನು ಬ್ರಾಹ್ಮಣ, ಅದಕ್ಕೆ ನೀನೇನ್ ಅನ್ಕೊಂಡೆ ನಾನು ಬ್ರಾಹ್ಮಣ, ನಾನು ಸುಳ್ಳು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿದ್ರೆ ಸತ್ಯನೇ ಹೇಳ್ದ, ಈ ಕಡೆ ಹೋಯ್ತು ಅಂತ ಹೇಳ್ದ, ಈ ದಾರಿ ನಾನು ಹೋಯ್ತು ಅಂತ ಹೇಳ್ದ. ಸೊ ಆ ದಾರಿ ನಾನು ಹೋಗುವಾಗ ಇವರು ಏನ್ ಮಾಡಿದ್ರು, ಆ ಕಸಾಬ್ಕಾರ ಏನ್ ಮಾಡ್ದ, ಆ ಹಸುನ ನೋಡ್ಬಿಟ್ಟು ಹಸುನ ಸಾಯಿಸ್ಬಿಟ್ಟ, ಕತ್ತಿ ತಗೊಂಡು ಸಾಯಿಸ್ಬಿಟ್ಟ. ಸೊ ಅದು ಸಾಯಿಸಾದ್ಮೇಲೆ ಏನಾಯ್ತಂದ್ರೆ ಹಸುನು ಸತ್ತೋಯ್ತು. ನೀನು ಕಾಲಕ್ರಮದಲ್ಲಿ ನೀನಾಯ್ತು, ನಿನಗೂ ವಯಸ್ಸಾಗಿ ನೀನು ಆ ಜನ್ಮದ ಒಂದು ಇದು ಟೈಮ್ ಮುಗೀತು ನಿನಗೆ. ಸೊ ನೆಕ್ಸ್ಟ್ ನೀನು ಈ ಜನ್ಮದಲ್ಲಿ ಯಾಕೆ ಬ್ರಹ್ಮಚಾರಿಯಾಗಿ ಬ್ರಾಹ್ಮಣಾಗಿ ಬಂದಿದ್ರೆ ಅಂದ್ರೆ, ಅವತ್ತು ಸತ್ಯ ಹೇಳಿದೆ ನೀನು, ಅದಕ್ಕೆ ನೀನು ಬ್ರಾಹ್ಮಣ ಆಗ್ಬಿಟ್ಬಿಟ್ಟೆ. ಇವತ್ತು ಸತ್ಯ ಹೇಳಿದೆ, ಆದ್ರೆ ಏನ್ ಮಾಡಿದೆ, ನೀನು ಸತ್ಯ ಹೇಳಿದಿಂದ ಆ ಹಸು ಸತ್ತೋಯ್ತು. ಅದಕ್ಕೆ ಇವತ್ತೇನಾಯ್ತಂದ್ರೆ, ಇವತ್ತು ಈ ಜನ್ಮದಲ್ಲಿ ಆ ಹಸು ಬಂದು ಆ ಬ್ರಾಹ್ಮಣಿಯಾಗಿ ಬಂದ್ಲು, ಗೃಹಿಣಿಯಾಗಿ ಬಂದ್ಲು. ಆಮೇಲೆ ಆ ಕಸಾಯಕಾರಣ ಇದಾನಲ್ಲ, ಆ ಕಸಾಬ್ಕಾರ, ಅವನು ಗಂಡನಾಗಿ ಬಂದಿದ್ದಾನೆ, ಗಂಡನಾಗಿ ಜನ್ಮ ತಗೊಂಡಿದ್ದಾನೆ. ಸೊ ಹಸುನ ಸಾಯಿಸಿದ್ದು ಇವನು ಯಾರೋ, ಈ ಕಸಾಬ್ಕಾರನು. ಆ ಕಸಾಬ್ಕಾರನ ಕಸಾಯಿಕಾರನ ಏನ್ ಮಾಡ್ದ, ಈಗ ಗಂಡನಾಗಿ ಬಂದ, ಹಸು ಬಂದು ಹೆಂಡತಿಯಾಗಿ ಬಂದು, ಇವನಿಂದ ಸತ್ತೋಗಿದ್ದು ಬ್ರಹ್ಮಚಾರಿಯಿಂದ. ಅದಕ್ಕೆ ಇವನಿಗೆ ಏನಾಯ್ತು, ಪಂಚಾಯತ್ ಅಲ್ಲಿ ಯಾವ ಕೈಯಿಂದ ಅವನು ತೋರಿಸ್ದೋ ಅದಕ್ಕೋಸ್ಕರ ಆ ಕೈ ಕತ್ತರಿಸ್ಬಿಟ್ರು. ಇಲ್ಲಿ ಇವನು ಏನದು, ಆ ಮಾಂಸದ ಅಂಗಡಿ ಅವನ್ ಏನ್ ಮಾಡಿದ್ರು, ಅವನು ಹತ್ಯೆ ಆದ. ಯಾಕಂದ್ರೆ ಹಸು ಆ ರೂಪದಲ್ಲಿ ಬಂದಿದ್ದಾರೆ, ಹಸು ಆರೋಪದಲ್ಲಿ ಬಂದಿದೆ. ಇವನು ಈ ಮಾಂಸದ ಅಂಗಡಿ ಅವನು ಗಂಡನಾಗಿ ಬಂದು ಆ ಹಸುನೇ ಅವನ್ನ ಸಾಯಿಸ್ತು. ಸೊ ನಾವ್ ಯಾರನ್ನ ಏನ್ ಮಾಡ್ತಿರೋ ಅದು ಹಂಗೆ ನಮ್ಗೆ ರಿಪೀಟ್ ಆಗುತ್ತೆ.
ಆದ್ರೆ ರೂಪ ಬೇರೆ, ಬೇರೆ ರೂಪದಲ್ಲಿ ಬೇರೆ ಜನ್ಮದಲ್ಲಿ ಬರುತ್ತೆ. ಅದ ಕರ್ಮದ ಇದು ಬಂದು ಹಂಗೆ ಕನೆಕ್ಷನ್ ಆಗ್ತದೆ. ಸೊ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಕರ್ಮತತ್ವನ ಅರ್ಥ ಮಾಡ್ಕೋಬೇಕಾದ್ರೆ ತುಂಬಾ ತುಂಬಾ ಕಷ್ಟ, ತುಂಬಾ ಆಳವಾದ ಸಿದ್ಧಾಂತ ಇದು. ನಮ್ಗೆ ಅರ್ಥನೇ ಯಾಕೆ ಹಿಂಗಾಗೋಯ್ತಪ್ಪ, ಏನ್ ಹಿಂಗಾಗೋಯ್ತು, ಇದೆಲ್ಲ ಕರೆಕ್ಟಾಗಿ ಇರ್ಬೇಕಲ್ವಾ ಅಂತ ನಾವು ಅನ್ಕೊಂತೀವಿ. ಅದೇ ನಾವು ಹಿಂದೆ ಮಾಡಿರೋ ಇದನ್ನ ನಾವೆಲ್ಲ ಮರ್ತೋಗ್ಬಿಡ್ತೀವಿ, ನಾವು ಮರ್ತು ಬಿಡ್ತೀವಿ. ಸೊ ಇಲ್ಲಿ ನಾವು ಅರ್ಥ, ಅದಕ್ಕೆ ಕರ್ಮ ಅಕರ್ಮ ವಿಕರ್ಮ. ಸೊ ನಾವು ಯಾವುದೇ ಒಂದು ಚಟುವಟಿಕೆಗಳು ಮಾಡುವಾಗ ಅದು ಅಕರ್ಮವಾಗೇ ಇರಬೇಕು, ಕರ್ಮನೂ ಇರಬಾರ್ದು ವಿಕರ್ಮನೂ ಇರಬಾರ್ದು. ಅದೇ ಈ ಕರ್ಮದ ಬಗ್ಗೆ ಹೇಳ್ತಾ ಇದ್ದಾರೆ ಭಗವಂತ, ಕರ್ಮ ಅಕರ್ಮ ವಿಕರ್ಮ ಬಗ್ಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಶ್ಲೋಕ ಹೋಗೋಣ, ಇನ್ನೊಂದು 2-3 ಶ್ಲೋಕ ಓದೋಣ. ಯಸ್ಯ ಸರ್ವೇ ಸಮಾರಂಭಃ ಕಾಮಸಂಕಲ್ಪವರ್ಜಿತಃ ಜ್ಞಾನಾಗ್ನಿದಗ್ಧಕರ್ಮಾಣಾಂ ತಮಾಹು ಪಂಡಿತಂ ಬುಧಃ. ಯಾವ ವ್ಯಕ್ತಿಯ ಪ್ರತಿಯೊಂದು ಕರ್ಮವು ಇಂದ್ರಿಯ ಬಯಕೆಯಿಂದ ಮುಕ್ತವಾಗಿರುತ್ತದೆಯೋ ಅಂತವನು ಪೂರ್ಣ ಜ್ಞಾನದಲ್ಲಿರುವನು. ಋಷಿಗಳ ಪ್ರಕಾರ ಅಂತವನ ಕರ್ಮದ ಪ್ರತಿಕ್ರಿಯೆಗಳನ್ನು ಪೂರ್ಣ ಜ್ಞಾನದ ಅಗ್ನಿಯು ಶುದ್ಧವಾಗುತ್ತದೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ, ಒನ್ ಈಸ್ ಅಂಡರ್ಸ್ಟುಡ್ ಟು ಬಿ ಇನ್ ಫುಲ್ ನಾಲೆಡ್ಜ್ ಹೂಸ್ ಎವ್ರಿ ಎಂಡವರ್ ಈಸ್ ಡಿವೈಡ್ ಆಫ್ ಡಿಸೈರ್ ಫಾರ್ ಸೆನ್ಸ್ ಗ್ರಾಟಿಫಿಕೇಶನ್. ಎವ್ರಿ ಎಂಡವರ್, ನಾವೇನೇನು ಪ್ರಯತ್ನ ಮಾಡ್ತಿರೋ, ಯಾವ್ಯಾವ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತಿರೋ ಆ ಪ್ರಯತ್ನವೆಲ್ಲಾನು ಯಾವ ತರ ಇರ್ಬೇಕಂದ್ರೆ ಇಂದ್ರಿಯ ಭೋಗದಿಂದ ಅದು ಫ್ರೀ, ಅದು ಬಿಡುಗಡೆ ಆಗಿರಬೇಕು ಅಂತ ಹೇಳ್ತಾರೆ. ಇಂದ್ರಿಯ ಭೋಗದಿಂದ ನಾವು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಈ ಸೆಟ್ ಬೈ ಸೇಜಸ್ ಟು ಬಿ ಅ ವರ್ಕರ್ ಫ್ರಮ್ ಫಾರ್ whom the reactions of work have been burned up by fire of perfect knowledge. ಸೊ ನಾವು ಇಂದ್ರಿಯ ಭೋಗದಿಂದ ದೂರ ಆಗಬೇಕು, ಇದರಿಂದ ನಾವು ಪರಿತ್ಯಾಗ ಮಾಡಬೇಕು ಅಂತ ನಾವೇನು ಮಾಡಬೇಕು, ಜ್ಞಾನ ಪಡಿಬೇಕು. ಯಾಕಂದ್ರೆ ಜ್ಞಾನ, ಈಗ ನಾವೇನಾದ್ರೂ ತಪ್ಪು ಮಾಡಿದ್ರೆ ಯಾರೋ ಒಬ್ರು ದೊಡ್ಡ ಹಿರಿಯರು ಬಂದು ಹೇಳ್ತಾರೆ, ನೋಡಪ್ಪ ಇದು ಮಾಡಬಾರ್ದು, ಈಗ ನಾನು ಈ ತರ ಮಾಡಿದೆ ತಪ್ಪು ಅಂತ ಹೇಳ್ತಾರೆ. ಅವ್ರು ಯಾಕೆ ಹೇಳ್ತಾರೆ ಅಂದ್ರೆ ಅವ್ರಿಗೆ ಆ ಜ್ಞಾನ ಇರುತ್ತೆ, ಆ ಪರಿಜ್ಞಾನ ಇರುತ್ತೆ. ಅವ್ರಿಗೆ ಯಾಕೆ ಆ ಪರಿಜ್ಞಾನ ಇರುತ್ತೆ ಅಂದ್ರೆ ಅವ್ರು ಶಾಸ್ತ್ರಗಳು ಓದಿರ್ತಾರೆ. ಆ ಶಾಸ್ತ್ರಗಳು ಓದಿರೋದ್ರಿಂದ ಅವ್ರೇನ್ ಹೇಳ್ತಾರೆ, ನೋಡಪ್ಪ ಈ ತರ ಇದು ಮಾಡಬೇಕು. ಸೊ ಈಗ ನಾವು ಮನೆ ಮುಂದೆ ಏನ್ ಮಾಡ್ತೀರಿ, ಪ್ರತಿಯೊಬ್ರು ನಮ್ಮ ಸಂಸ್ಕೃತಿ, ಅದು ನಮ್ಮ ನಾಗರಿಕತೆ. ಬೆಳಗ್ಗೆ ಎದ್ದ ತಕ್ಷಣ ನೀರಲ್ಲಿ ಹಾಕೋ ಶುದ್ಧ ಮಾಡಿ ನಾವು ರಂಗೋಲಿ ಎಲ್ಲ ಹಾಕ್ತಿರಿ. ಇದು ಬೇರೆಯವ್ರಿಗೆ ಯಾವ್ದು ಈ ಪದ್ಧತಿ ಗೊತ್ತಿಲ್ಲ. ನಮ್ಗೆ ಯಾಕೆ ಅಂದ್ರೆ ನಾವು ಶಾಸ್ತ್ರದಲ್ಲಿ ಓದಿದ್ದೀರಿ, ನಮ್ಮ ಹಿರಿಯರು ಅದ್ರ ಬಗ್ಗೆ ಹೇಳಿದ್ದಾರೆ. ಯಾಕಂದ್ರೆ ಯಾರು ಬರ್ತಾರೆ, ಯಾರು ಹೋಗಿರ್ತಾರೆ, ಏನೇನೋ ಮನೆಯಲ್ಲಿ ಸ್ವಲ್ಪ ಅಂಟು ಗಿಂಟು ಅದೆಲ್ಲ ಇರುತ್ತೆ. ಅದಕ್ಕೆ ಆ ಕಲ್ಮಶ ಎಲ್ಲ ಹೋಗೋದಿಕ್ಕೆ ನೀರು ಹಾಕಿ ನಾವು ರಂಗೋಲಿ ಹಾಕಿ, ಯಾಕಂದ್ರೆ ಪ್ರತಿದಿನ ದೇವತೆಗಳೆಲ್ಲ ಪ್ರವೇಶ ಮಾಡ್ತಾರೆ. ಮನೆ ಶುದ್ಧವಾಗಿದ್ರೆ, ಮನೆ ಗಂಭೀರವಾಗಿದ್ರೆ, ಮನೆ ಆಧ್ಯಾತ್ಮಿಕವಾದ ಒಂದು ಚಿಂತನೆ ಇದ್ರೆ, ಶಿವ ಶುಕ ನಾರದ ಅವರೆಲ್ಲ ಬರ್ತಾರೆ ಅಲ್ಲಿ. ಅವರೆಲ್ಲ ಬಂದು ನಾವು ಏನು ಈ ಸಂಧ್ಯಾ ವೇಳೆದಲ್ಲಿ ನಾವು ಏನ್ ಕೆಲಸ ಮಾಡ್ತಾ ಇದ್ದಾರೋ ಅವಾಗ ತಥಾಸ್ತು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ನಾವೇನ್ ಕೆಲಸನ ಮಾಡ್ಲಿ, ಯಾವುದೇ ಒಂದು ಇದು ಮಾಡ್ಲಿ, ಕರ್ಮ ಮಾಡ್ಲಿ, ಅಕರ್ಮ ಮಾಡ್ಲಿ, ವಿಕರ್ಮ ಮಾಡ್ಲಿ, ಅದಕ್ಕೆ ಯಾವಾಗ್ಲೂ ನಾವು ಅಕರ್ಮ ಮಾಡ್ಕೊಂಡೇ ಇರ್ಬೇಕು. ಪ್ರತಿದಿನ ಪ್ರತಿನಿತ್ಯ ಇವಾಗ ನಾವು ಓದ್ರಲ್ಲ ಚತುಶ್ಲೋಕದಲ್ಲಿ, ಮಚ್ಚಿತ್ತ ಮದ್ಗದ ಪ್ರಾಣ ಬೋಧೆಯಂತಹ ಪರಸ್ಪರಂ. ಪ್ರತಿನಿತ್ಯ ಭಗವಂತನ ಬಗ್ಗೆನೇ ನಾವು ಚಿಂತನೆ, ನಮ್ಮ ಯೋಚನೆಗಳೆಲ್ಲ ಎಲ್ಲಿ ನೆಲೆಸಿರ್ಬೇಕು, ಭಗವಂತನ ಮೇಲೆ ನೆಲೆಸಿರ್ಬೇಕು. ಅವಾಗ ಏನಾಗುತ್ತೆ, ಆ ಯಾರೋ ಈ ದೇವತೆಗಳೆಲ್ಲ ಬಂದು ನಮ್ಮನ್ನೇನ್ ಮಾಡ್ತಾರೆ, ಆಶೀರ್ವಾದ ಮಾಡ್ಬಿಟ್ಟು ಹೋಗ್ತಾರೆ. ಅದಕ್ಕೆ ನಾನು ನಿಮ್ಗೆ ಹೇಳಿದೀನಿ, ಭಗವದ್ಗೀತಾ ಇದೆಲ್ಲ ಹೋದುವಾಗ 2 ಪೀಠ ಹಾಕ್ತಾ ಇದ್ರು ಆ ಕಾಲದಲ್ಲೆಲ್ಲ. ಯಾಕಂದ್ರೆ ನಾರದನು ಮತ್ತು ಇವರು ಶಿವ ಬಂದು ಸಂಸಾರ ಮಾಡ್ತಾರಂತೆ. ಎಲ್ಲೆಲ್ಲಿ ನನ್ನ ತಂದೆಯಾದ ವಿಷ್ಣು ಮಹಿಮೆಗಳು ಯಾರು ಹೊಗಳ್ತಾ ಇದ್ದಾರೆ ಅಲ್ಲೋಗಿ ನಾವು ಕೇಳ್ತೀರಿ. ಈಗ ರಾಮಾಯಣ ಹೇಳುವಾಗ ಏನಾಗುತ್ತೆ, ಎಲ್ಲಾ ಕಡೆ ಎಲ್ಲಿ ರಾಮ ಇದಾನೋ ಅಲ್ಲಿ ಹನುಮ ಇದಾನೋ ಅಂತ ಒಂದು ದಾಸರದ ಒಂದು ಹಾಡಿದೆ. ಎಲ್ಲಿ ರಾಮನೋ ಅಲ್ಲಿ ಹನುಮ, ಎಲ್ಲಿ ಹನುಮನೋ, ಎಲ್ಲಿ ಹನುಮನೋ ಅಲ್ಲಿ ರಾಮನೋ ಅಂತ ಒಂದು ಇದು ತುಂಬಾ ಒಳ್ಳೆಯ ಕೀರ್ತನೆ. ಆತರ ಎಲ್ಲೆಲ್ಲಿ ರಾಮಾಯಣ ಮತ್ತು ಈ ಭಾಗವತಂ ಭಗವದ್ಗೀತಾ ಒಂದು ವರ್ಣನೆ ನಡೆಯುತ್ತದೋ ಅಲ್ಲೆಲ್ಲ ಇವ್ರು ಭಕ್ತರು ಬಂದು ಅದನ್ನ ಕೇಳ್ತಾರಂತೆ, ಕೂತ್ಕೊಂಡು ಕೇಳ್ತಾರಂತೆ. ನಮ್ ಕಣ್ಣು ಕಾಣಲ್ಲ ಅವರು, ಯಾಕಂದ್ರೆ ನಮ್ಗೆ ಭೌತಿಕವಾದ ಕಣ್ಣುಗಳಿದೆ, ಅದಕ್ಕೆ ನಮ್ಗೆ ಕಾಣಲ್ಲ, ಶುದ್ಧ ಆಗಿಲ್ಲ ನಮ್ ಕಣ್ಣುಗಳು. ಸೊ ಅದಕ್ಕೆ ಇದೆಲ್ಲ ಎಲ್ಲಿಂದ ಬರುತ್ತೆ ಅಂದ್ರೆ ನಾವು ಜ್ಞಾನ, ಆ ಜ್ಞಾನ ಎಲ್ಲಿಂದ ಬರುತ್ತೆ ಅಂದ್ರೆ ಆ ಶಾಸ್ತ್ರದಿಂದ. ಸೊ ಶಾಸ್ತ್ರಗಳನ್ನ ನಾವು ಓದ್ಬೇಕಂದ್ರೆ ನಮ್ಗೆ ಗುರುಗಳು ಬೇಕು. ಅದಕ್ಕೆ ಮೊದಲನೇ ಶ್ಲೋಕದಲ್ಲಿ ಅವ್ರು ಹೇಳಿರೋದು ಇದು ಗುರು ಪರಂಪರದಿಂದ ನಾವು ಕಲ್ತ್ಕೋಬೇಕು ಅಂತ ಹೇಳಿ ಅದನ್ನ ಹೇಳಿರೋದು. ಓಕೆ, ನೆಕ್ಸ್ಟ್ 20 ಹರಿಬಾಲ್.
त्यक्त्वा कर्मफलसङ्गम् ತ್ಯಕ್ತ್ವಾ ಕರ್ಮಫಲಸಂಗಂ नित्यतृप्तो निराश्रयः ನಿತ್ಯತೃಪ್ತೋ ನಿರಾಶ್ರಯಃ कर्मण्यापि प्रवृत्तोऽपि ಕರ್ಮಣ್ಯಾಭಿ ಪ್ರವೃತ್ತೋಪಿ नैव किञ्चित् करोति सः। ನೈವ ಕಿಂಚಿತ್ ಕರೋತಿ ಶ. ಪತ್ರಿಕಾ ಅನುವಾದ ತಾನಾಗಿ ಬಂದರಲ್ಲಿ ತನ್ನ ತೃಪ್ತಿ ಕಾರ್ಯಗಳ ಬಗ್ಗೆ ಇದು ತಾನಾಗಿ 20 20 ಈ ಕಡೆ ತೆಗೆದು. 22. ತನ್ನ ಕಾರ್ಯಗಳ ಫಲಗಳ ಬಗ್ಗೆ ಇಂತಹ ಮನುಷ್ಯನ ಎಲ್ಲಾ ಮೋಹವನ್ನು ತ್ಯಜಿಸುತ್ತಾನೆ. ಅವನು ಸದಾ ತೃಪ್ತನು ಮತ್ತು ಸ್ವಾತಂತ್ರ್ಯನು. ಅವನು ಎಲ್ಲಾ ಬಗೆಯ ಕಾರ್ಯಗಳಲ್ಲಿ ನಿರತನಾಗಿದ್ದರೂ ಫಲಾಪೇಕ್ಷೆ ಇರುವ ಕರ್ಮವನ್ನು ಬಿಡುವುದಿಲ್ಲ, ಮಾಡುವುದಿಲ್ಲ. ಕೃಷ್ಣ ಚೈತನ್ಯದಲ್ಲಿ ಕೃಷ್ಣ ಪ್ರಜ್ಞೆನಲ್ಲಿ ಇರೋ ಒಬ್ಬ ವ್ಯಕ್ತಿ, ಶುದ್ಧವಾದ ಭಕ್ತರು ನಿಷ್ಕಾಮ ಕರ್ಮದ ಒಂದು ಕಾರ್ಯಗಳು ಮಾಡ್ತಾರೆ. ಯಾವುದೇ ಅವರಿಗೆ ಕಾಮ ಇರೋದಿಲ್ಲ, ಯಾವುದೇ ಮೋಹ ಇರೋದಿಲ್ಲ. ಸೊ ಆ ಮೋಹಿತ ಇಲ್ದಿರ ಯಾವಾಗ ಅವನು ಭಕ್ತಿ ಸೇವೆಯನ್ನು ಮಾಡ್ತಾನೋ ಆವಾಗ ಅವನ ಶುದ್ಧ ಪ್ರೇಮೆಯನ್ನು ಪಡೀತಾನೆ ಭಗವಂತನಿಂದ. ಅದಕ್ಕೆ ಅವನಿಗೆ ಯಾವುದೇ ಒಂದು ಆ ಫಲಗಳ ಮೇಲೆ, ಆ ಪ್ರತಿಫಲಗಳ ಮೇಲೆ ಅವನಿಗೆ ಅಟ್ರಾಕ್ಷನ್ ಇರಲ್ಲ, ಒಂದು ಆಕರ್ಷಣೆ ಇರಲ್ಲ. ಓ ಇದು ಮಾಡಿದೆ ನನಗೇನಪ್ಪ ಬರುತ್ತೆ, ಈ ಯಜ್ಞ ಮಾಡ್ತೀನಿ, ಈ ಹೋಮ ಮಾಡ್ತೀನಿ, ನನಗೇನು ಬರುತ್ತೆ ಅಂತ ಅವನಿಗೇನು ಒಂದು ಪ್ರತಿಫಲ ಅವನು ಎದುರು ನೋಡೋದಿಲ್ಲ. ಯಾವ್ದು ಈಗ ನಾವು ಮಾಡ್ತಾ ಇರೋದು ಯಜ್ಞ, ಇದು ಸ್ವಾಧ್ಯಾಯ ಯಜ್ಞ ಅಂತ ಹೆಸರು ಇದಕ್ಕೆ. ಸೊ ಸ್ವಾಧ್ಯಾಯ ಯಜ್ಞ ಏನ್ ಮಾಡ್ತಾ ಇದೀರಿ? ಸ್ವಾಧ್ಯಾಯ ಯಜ್ಞ ಅಂದ್ರೆ ಭಗವಂತನ ಒಂದು ವಾಚಗಳನ್ನ, ಭಗವಂತನ ಒಂದು ಪದಗಳನ್ನ ನಾವು ಓದ್ತಾ ಕಲಿಯುತ್ತಾ ನಾವು ಕೇಳ್ತಾ ಏನ್ ಮಾಡ್ತಾ ಇದೀರಿ? ನಮ್ಮ ಹೃದಯ ಬಂದು ಒಂದು ಯಜ್ಞಕುಂಡ. ಆ ಯಜ್ಞಕುಂಡದಲ್ಲಿ ಇರೋ ಒಂದು ಪ್ರತಿ ಒಂದು ಇದು ಅನರ್ಥಗಳೆಲ್ಲ ಹೊರಗಡೆ ಬರ್ತಾ ಇದೆ, ಅದು ಸುಟ್ಟು ಬೂದಿ ಆಗ್ತಾ ಇದೆ. ಆ ಎರಡು ಇದರಿಂದ ನಾವು ಹೆಂಗೆ ತುಪ್ಪ ಹಾಕಿ ಬೆಂಕಿ ಹಚ್ತಿರೋ ಆತರ ಆ ಬೆಂಕಿನಲ್ಲಿ ಸುಟ್ಟು ಬೂದಿ ಆಗ್ತಾ ಇದೆ. ಏನೋ ಈ ಅನರ್ಥಗಳೆಲ್ಲ ಸುಟ್ಟು, ಇದಕ್ಕೆ ಸ್ವಾಧ್ಯಾಯ ಯಜ್ಞ ಅಂತ ಹೇಳೋದು. 21 ಓದ್ಬಿಟ್ಟು ಸ್ಟಾಪ್ ಮಾಡೋದು. ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಹೀಗೆ ತಿಳುವಳಿಕೆಯುಳ್ಳ ಮನುಷ್ಯನು ಮನಸ್ಸು ಮತ್ತು ಬುದ್ಧಿಯನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಟ್ಟುಕೊಂಡು ಕರ್ಮ ಮಾಡುತ್ತಾನೆ. ತನಗೆ ಸೇರಿದ ಸ್ವತ್ತಿನ ವಿಷಯದಲ್ಲಿ ತಾನೇ ಒಡೆಯನೆಂಬ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟುಬಿಡುತ್ತಾನೆ ಮತ್ತು ಶರೀರ ರಕ್ಷಣೆಗೆ ಬೇಕಾದಷ್ಟು ಕರ್ಮವನ್ನು ಮಾತ್ರ ಮಾಡುತ್ತಾನೆ. ಹೀಗೆ ಕೆಲಸ ಮಾಡುವನ ಮೇಲೆ ಪಾಪಪೂರಿತ ಪ್ರಕ್ರಿಯೆಗಳು ಯಾವುದೇ ಪರಿಣಾಮವನ್ನು ಮಾಡುವುದಿಲ್ಲ. ಸೊ ಒಂದು ರಾಜ್ಯದಲ್ಲಿ ಏನಾಯ್ತಂದ್ರೆ, ಒಬ್ಬ ರಾಜ ರಾಣಿ ಇದ್ರು. ರಾಣಿ ಏನ್ ಮಾಡ್ತಾ ಇದ್ರು, ರಾಣಿಗೋಸ್ಕರ ಪಕ್ಷಿಗಳಂದ್ರೆ ತುಂಬಾ ಅವಳಿಗೆ ಒಂದು ಆಸೆ. ಅದಕ್ಕೇನ್ ಮಾಡಿದ್ರು, ಒಂದು ಚಿನ್ನದ ಒಂದು ಏನದು ಪಕ್ಷಿಗಳನ್ನ ಹಾಕ್ತಿಲ್ಲ, ಕೇಜ್ ಏನ್ ಹೇಳ್ತೀರಿ, ಬೋನ್ ಅಂತ, ಪಂಜರ. ಆ ಪಂಜರವನ್ನು ತಗೊಂಡ್ಬಂದು ರಾಣಿ ಕೊಟ್ರು. ರಾಣಿ ಏನ್ ಮಾಡಿದ್ರು ಪ್ರತಿದಿನ ಅದಕ್ಕೆ ಚಿನ್ನದ್ದು ತಗೊಂಬಂದು ಕೊಟ್ಟಿದ್ದಾರೆ ರಾಜ ಅವರು ನನಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಡೈಲಿ ಮಾಲಿಶ್ ಮಾಡ್ತಾ ಇದ್ರು. ಆ ಪಂಜರಕ್ಕೆ ಡೈಲಿ ಪಂಜರ ಮಾಡ್ತಾ ಒಳಗಡೆ ಪಕ್ಷಿ ಇದೆ, ತುಂಬಾ ಇದು ಏನೋ ತುಂಬಾ ಅಂದವಾಗಿದೆ ಆ ಪಕ್ಷಿನ. ಆ ಪಕ್ಷಿನ ಬಿಟ್ಬಿಟ್ಟು ಪ್ರತಿದಿನ ಬರೋದು ಆ ಪಂಜರಕ್ಕೆ ಮಾಲಿಶ್ ಹೊಡಿಯೋದು. ಹಿಂಗ್ ಮಾಡ್ತಾ 4ನೇ ದಿನ 5ನೇ ದಿನ ನೋಡಿದ್ರೆ ಒಳಗಡೆ ಪಕ್ಷಿ ಸತ್ತೋಗ್ಬಿಡ್ತು. ಆಹಾರ ಎಲ್ಲ ಏನು ಕೊಟ್ಟಿಲ್ಲ, ಬರೀ ಪಂಜರಕ್ಕೆ ಮಾಲಿಶ್ ಮಾಡ್ಕೊಂಡಿದ್ದಾರೆ. ಸೇಮ್ ನಮ್ಮ ಜೀವನದಲ್ಲಿ ನಾವೇನ್ ಮಾಡ್ತಾ ಇದ್ರಿ, ಪ್ರತಿಯೊಬ್ರು ಈ ಪಂಜರ ಅಂತ ಶರೀರಕ್ಕೆ ನಾವು ಮಾಲಿಶ್ ಮಾಡ್ಕೊಂಡಿದೀವಿ. ಇದಕ್ಕೆ ಪೈಂಟ್ ಬಣ್ಣಗಳು ಬರ್ಕೊಂಡಿದೀವಿ. ಏನ ಬಣ್ಣ? ಬ್ಯಾಂಕ್ ಬ್ಯಾಲೆನ್ಸು, ಸೊತ್ತು, ಸಂಪತ್ತು, ಆಸ್ತಿ, ಆಮೇಲೆ ಶರೀರವನ್ನು ನಾವು ಇದು ಅಲಂಕಾರ ಮಾಡ್ಕೊಳ್ಳೋದು, ಮತ್ತೆ ವಿಧವಾದ ಕಾಸ್ಮೆಟಿಕ್ಸ್ ಯೂಸ್ ಮಾಡೋದು, ಇದೆಲ್ಲ ನಾವು ಮಾಡ್ಕೊಂಡು ಏನ್ ಮಾಡಿದಿರಿ, ಒಳಗಡೆ ಆತ್ಮನ್ ಮರ್ತೋಗ್ಬಿಟ್ಟಿದೀವಿ. ಸೊ ಆತ್ಮಗೆ ಆಹಾರ ಆಗ್ತಾ ಇಲ್ಲ. ನಾವು ಆತ್ಮಗೆ ಏನ್ ಆಹಾರ ಬೇಕು, ಅದಕ್ಕೆ ದಾಹ ಜಾಸ್ತಿ, ಅದಕ್ಕೆ ಬಾಯಾರಿಕೆ ಜಾಸ್ತಿ. ಆತ್ಮಗೆ ಬಾಯಾರಿಕೆನ ನಾವು ಅದು ಕ್ಲಿಯರ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಸ್ವಲ್ಪ ನೀರ್ ಹಾಕ್ಬೇಕು, ನೀರ್ ಕೊಡ್ಬೇಕು. ಆ ನೀರೇನಂದ್ರೆ ಭಗವಂತನ ಶಾಸ್ತ್ರ, ಭಗವಂತನ ನಾಮ, ಭಗವಂತನ ಲೀಲಾ, ಭಗವಂತನ ಗುಣ. ಸೊ ಈ ತರ ನಾವೇನ್ ಮಾಡಿದಿರಿ, ಪಂಜರಕ್ಕೆ ಹೊಡ್ಕೊಂಡಿದೀರಿ ಪಾಲಿಶ್, ಶರೀರಕ್ಕೆ ಪಾಲಿಶ್ ಹೊಡ್ಕೊಂಡಿದೀರಿ. ಸೊ ಯಾವಾಗ ಶರೀರಕ್ಕೆ ನಾವು ಪಾಲಿಶ್ ಹೊಡ್ಕೊಂಡಿದ್ರೆ ಆತ್ಮ ನಾವು ಮರ್ತೋಗ್ಬಿಡ್ತೀವಿ. ಅದಕ್ಕೆ ಶರೀರನೂ ಬ್ಯಾಲೆನ್ಸ್ ಮಾಡಬೇಕು,
ಆತ್ಮನೂ ಬ್ಯಾಲೆನ್ಸ್ ಮಾಡಬೇಕು. ಯಾಕಂದ್ರೆ ಆತ್ಮನೇ ಬರೀ ಆತ್ಮನೇ ಮಾಡ್ಕೊಂಡ್ಬಿಟ್ಟಿದ್ರೆ ಶರೀರ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಶರೀರ ಚೆನ್ನಾಗಿದ್ರೆ ಆತ್ಮ ನಾವು ಚೆನ್ನಾಗಿ ನೋಡ್ಕೋಬಹುದು. ಬಟ್ ಆತ್ಮನ ನೋಡ್ಕೊಂಡ್ಬಿಟ್ರೆ ಆತ್ಮ ನಮ್ಗೆ ಜ್ಞಾನ ಕೊಡುತ್ತೆ, ನಿನ್ ಶರೀರನು ನೀನ್ ಬ್ಯಾಲೆನ್ಸ್ ಮಾಡ್ಕೊಪ್ಪ ಅಂತ ನಮ್ಗೆ ಸೂಚನೆ ಕೊಡುತ್ತೆ. ಅದಕ್ಕೆ ಶರೀರದ ಬಗ್ಗೆ ಅಷ್ಟು ಗಮನ ಕೊಡೋ ಅವಶ್ಯಕತೆ ಕೆಲವು ಟೈಮಲ್ಲಿ ಕೊಡ್ಬೇಕು. ಯಾವಾಗ ಕೊಡ್ಬೇಕು ಆವಾಗ ಕೊಡ್ಬೇಕು, ಯಾವಾಗ ಕೊಡ್ಬೇಕು ಆವಾಗ ಕೊಡ್ಬೇಕು, ಯಾವಾಗ ಮಾಡ್ಕೋಬೇಕು ಆವಾಗ ಮಾಡ್ಕೋಬೇಕು. ಪ್ರತಿನಿತ್ಯ ಅದಕ್ಕೆ ನಾವು ಸೇವೆ ಮಾಡ್ಕೊಂಡಿದ್ರೆ ಏನಾಗುತ್ತೆ ಅಂದ್ರೆ ಅದು ಶಾರೀರ ಸೇವೆ ಆಗ್ಬಿಡುತ್ತೆ, ಆತ್ಮ ಸೇವೆ ಇಲ್ದಿರೇನೆ ಹೋಗ್ಬಿಡುತ್ತೆ. ಅದನ್ನೇ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಓಕೆ, ಹರೇ ಕೃಷ್ಣ.